ಇವತ್ತು ಒಂದು ಸಮಾವೇಶ ನಡೀತಾ ಇದೆ ನಮ್ಗೆ. ಆ ಸಮಾವೇಶ ಹೇಗಿರ್ತದೆ ಅಂತಂದರೆ, ಈ ಸರ್ಕಾರದ ವಿರುದ್ಧವಾಗಿ ಎಲ್ಲೆಲ್ಲಿ ಈ ರೀತಿ ಪ್ರಾಣತ್ಯಾಗಗಳಾಗಿದೆ ಎಲ್ಲವನ್ನೂ ಕೂಡಿನೇ ಮಾಡ್ತಿದ್ದೀವಿ. ಆದರೆ ಸಚಿನ್ ಪಾಂಚಾಳ ಅವರು ಒಂದು ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಒಬ್ಬರು, ಆ ಮನೆ ಭಾಳ ಇವತ್ತು ತೊಂದರೆಯಲ್ಲಿದೆ. ಒಂದು ಜೀವ ಹೋದಾಗ ಅದಕ್ಕೆ ನ್ಯಾಯ ಕೊಡಬೇಕಾದ್ದು ಸರ್ಕಾರದ ಕರ್ತವ್ಯ. ಆ ನ್ಯಾಯ ಕೊಡಲಿಲ್ಲ ಅಂದರೆ ಅವ್ರಿಗೆ ನ್ಯಾಯ ಕೊಡಿಸಬೇಕಾದ್ದು ವಿರೋಧ ಪಕ್ಷದ ಕರ್ತವ್ಯ. ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಆ ಧರ್ಮವನ್ನು ಅವರು ಮಾಡಬೇಕಾಗಿದೆ. ಏನು ಡೆತ್ ನೋಟ್ ಇದೆ, ಡೆತ್ ನೋಟಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಪ್ರಸ್ತಾಪ ಆಗಿದೆ. ಅವ್ರ ಗ್ಯಾಂಗು ಇದೆಲ್ಲ ಸೇರ್ಕೊಂಡು ಮಾಡಿರೋದು ಅಂತಾಗಿದೆ. ಆ ಗ್ಯಾಂಗ್ನವರೇ ನನ್ನನ್ನು ಕರ್ಕೊಂಡೋಗಿ ಮಂತ್ರಿಯವ್ರಿಗೆ ಪರಿಚಯ ಮಾಡಿ ನನಗೆ ಟೆಂಡರ್ ಕೊಡಿಸಿದ್ರು, ಅದಾದಮೇಲೆ ಯಾವುದೋ ಬಿಲ್ ಕೊಡಿಸಿದ್ರು, ಅದಕ್ಕೆ ಹಣ ತೊಗೊಂಡ್ರು, ಇದೆಲ್ಲ ಪ್ರಸ್ತಾಪ ಆಗಿದೆ. ಇದ್ರ ಜೊತೆಗೆ ಇವು ಏನೋ ಸುಪಾರಿ ಕೊಟ್ಟಿರೋದು 4 ಜನರದ್ದು ಅದರಲ್ಲೂ ಪ್ರಸ್ತಾಪ ಅವರೇ ಮಾಡಿದ್ದಾರೆ. ಆಮೇಲೆ ಹನಿ ಟ್ರ್ಯಾಪ್ ಕೇಸು ಕೂಡ ಅದರಲ್ಲೇ ಇದೆ. ಇವೆಲ್ಲ ಇರೋದರಿಂದ ಇದು CBI ಕೊಡದೇ ಇದ್ದರೆ ಇದು ಯಾವುದೇ ಸತ್ಯ ಹೊರಗಡೆ ಬರೋದಿಲ್ಲ. ಬರಬೇಕಂತಂತಂದರೆ ಈಗ ಮಂತ್ರಿಗಳಾಗಿ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಇಲ್ಲಿದ್ದಾರೆ. ಈ ಒಂದು ಸಮಯ ನೀವು ಅವ್ರನ್ನ ಹಾಗೆ ಉಳಿಸಿದರೆ ಈ ಸಾಕ್ಷಿಗಳ ನಾಶ ಆಗ್ತದೆ. ಆ ಕಾರಣದಿಂದಾಗಿ ಅವರ ರಾಜೀನಾಮೆ ಪಡೀಬೇಕು, CBIಗೆ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ. ಇಡೀ ಸರ್ಕಾರ ಪ್ರಿಯಾಂಕ್ ಖರ್ಗೆ ಅವರ ಬೆನ್ನಿಗೆ ನಿಂತು ಯಾವುದೇ ಕಾರಣಕ್ಕೂ ರಾಜೀನಾಮೆ ತಗೊಳ್ಳೋದಿಲ್ಲ. ಮತ್ತು BJP ಅವಧಿಯಲ್ಲಿ ಎಷ್ಟು CBI ಕೊಟ್ಟಿದ್ರಿ ಅನ್ನುವಂಥದ್ದು ಕೂಡ ಪ್ರಶ್ನೆ ಮಾಡ್ತಾರೆ. ಬಂಡತನಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ. ಈಗ ಒಂದು ಹೋರಾಟಕ್ಕೊಂದು ಬೆಲೆ ಇದೆ, ಒಂದು ಜೀವ ತ್ಯಾಗ ಆದಾಗ ಒಂದು ಬೆಲೆ ಇದೆ. ಅದಕ್ಕೆ ಉತ್ತರ ಕೊಡಬೇಕಾದ್ದು ಧರ್ಮ ಇದೆ ಸರ್ಕಾರದ್ದು. ಇಲ್ಲ ನಾವು ಮಾಡೋದೇ ಇಲ್ಲ ಅಂತಂದರೆ ಅಲ್ಲಿಗೆ ನೀವು ನಿಮ್ಮ ಇನ್ವಾಲ್ವ್ಮೆಂಟು ಇದೆ ಅಂತ ಬೇರೆ ಹೇಳ್ದಾಗಲೂ ನೀವು ನಾವು ಇಲ್ಲ ಅದನ್ನು ಹೇಳೋದೇ ನಾವು ಮಾಡೋದೇ ಹೀಗೆ ಅಂದರೆ ಇದು ಬಂಡತನ ಆಗುತ್ತೆ, ಇಲ್ಲೀಗಲ್ ಆಗುತ್ತೆ, ಆಂಟಿ ಕಾನ್ಸ್ಟಿಟ್ಯೂಷನಲ್ ಆಗುತ್ತೆ. ಅದರಿಂದಾಗಿ ಇದಕ್ಕೆ ನೀವು ಇನ್ನಷ್ಟು ಪುಷ್ಟಿ ಕೊಟ್ಟಂಗಾಗುತ್ತೆ. ನಾವು ಇಡೀ ರಾಜ್ಯಾದ್ಯಂತ ಹೋರಾಟ ನಾವು ಅನಿವಾರ್ಯ ಆಗುತ್ತೆ. ಇವತ್ತು ನಿಮ್ಮ ಮುತ್ತಿಗೆಗೆ ಅವರು ಕೌಂಟ್ರಾಗಿ ರೆಡ್ ಕಾರ್ಪೆಟ್ ಹಾಕಿ ಎಳ್ನೀರು, ಬಿಸ್ಲರಿ, ಜ್ಯೂಸು ಇದೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅವ್ರ ಮನೆ ಹತ್ರ. ಅಲ್ಲ, ಅವ್ರ ಮನೆ ಹತ್ರ ಬರ್ತಾರಲ್ಲ ಪಾಪ ದೂರದಿಂದ ಹಳ್ಳಿಗಳಿಂದ, ಅವರಿಗೆ ನೀರು ಕೊಟ್ಟು ಪುಣ್ಯ ಕಟ್ಕೊಳ್ಳೋಕೆ ಹೇಳಿ ಅವರಿಗೆ. ನಾವೇನು ಅವ್ರ ಮನೆಯಲ್ಲಿ ಸಂಬಂಧ ಬೆಳೆಸೋಕೆ ಹೋಗ್ತಾ ಇಲ್ಲ, ನಾವೇನು ಹೆಣ್ಣು ಕೇಳೋಕೆ ಹೋಗ್ತಾ ಇದ್ದೀವ ಅವ್ರ ಮನೆಯಲ್ಲಿ? ಇಲ್ಲ, ನಾವು ಹೋಗ್ತಾ ಇರೋದು ನೀವು ಮಾಡಿರೋ ಇದಕ್ಕೆ ಪಶ್ಚಾತ್ತಾಪ ಪಟ್ಟು ರಾಜೀನಾಮೆ ಕೊಟ್ಟಿ ಅಂತ ನಾವು ಹೋಗ್ತಾ ಇರೋದು. ನೀವು ಎಳ್ನೀರು, ರೆಡ್ ಕಾರ್ಪೆಟು ಎಲ್ಲ ಹಾಕಿದ್ರೆ ಏನು ಅರ್ಥ? ಅಲ್ಲಿಗೆ ನೀವು ಒಪ್ಕೊಂಡಿದ್ದೀರಿ ಅಂತಲೇ ಅರ್ಥ. ಅಲ್ಲ, ಕಲಬುರಗಿ ಬಿಸಿಲು ಬೆಂಗಳೂರಿನ ಜನರಿಗೆ ಸಹಿಸೋಕ್ಕಾಗೋದಿಲ್ಲ, ಹಾಗಾಗಿ ಕೂಲ್ ಆಗಿರಲಿ ಅನ್ನುವಂಥ ನಿಟ್ಟಿನಲ್ಲಿ. ಅರೇ, ಅವರೇ ಊರು ಬಿಟ್ಟು ಊರು ಬಂದು ಅಲ್ಲಿಲ್ವಾ? ಅವ್ರೇನು ಗುಲ್ಬರ್ಗದಲ್ಲವರ? ವಾರಕ್ಕೊಂದ್ಸಾರಿ ಪ್ರೆಸ್ ಕಾನ್ಫರೆನ್ಸ್ ಮಾಡೋಕ್ಕೆ ಬರೋದು ಅವರು. ನಾನು ಬಂದಂಗೆ ಮತ್ತು ನಾನು ಅಲ್ಲೇ ಇದ್ದೀರಿ, ಅವರು ಅಲ್ಲೇ ಇದ್ದಾರೆ, ನಾನು ಅವರೆಲ್ಲ ಒಂದೇ. ಪ್ರಿಯಾಂಕಾ ಖರ್ಗೆ ಅವರು ವಾರಕ್ಕೊಂದ್ಸರಿ ಟೂರ್ ಬರೋದು. ಅವರು ಇಲ್ಲೇನು ಬಂದು ಮಾಡ್ತಾರೆ, ಇಲ್ಲೇನು ಇದು ಹಾಕ್ಕೊಂಡು. ಅದರಿಂದಾಗಿ ಇವೆಲ್ಲ ಈ ನಾಟಕ ಬೇಕಾಗಿಲ್ಲ. ನಮಗೆ ಪರಿಹಾರ ಬೇಕು. ಆ ಪರಿಹಾರಕ್ಕೆ ಏನು ಮಾಡ್ತೀರ ಮಾಡಿರಿ. ನಾನು ನೋಡಿದ್ದೇನೆ, ಜೊತೆಯಲ್ಲಿ 25-30 ವರ್ಷದಿಂದ ಇದ್ದು ನೋಡಿದ್ದೇನೆ. ಮನೆ ಮುಂದೆ ಬಂದು ನಿಂತ್ಕೊಂಡವ್ರನ್ನ ಮನೇಲಿ ಮಾತಾಡ್ಸೋರು ಇರಲ್ಲ, ಅವ್ರಿಗೆ ನೀರು ಕೊಡೋರಿಲ್ಲ. ನಮಗೆ ಎಳ್ನೀರು ಕೊಟ್ಟು ಏನು ಮಾಡ್ತೀರಿ? ನಾವೇನು ದೊಡ್ಡ ಲೀಡ್ರ್ ಅಂತ ನೀವು ಎಳ್ನೀರು ಕೊಡ್ತೀರಿ? ಪಾಪ ಬಂದು ಆ ಬಡವ್ರಿಗೇನು ಕೊಟ್ಟಿದ್ದೀರಿ ಅಂತೇಳಿ? ಯಾವ ಜನರಿಗೆ ಏನು ಮಾಡಿದ್ದೀರಿ? ಈ ಕಲ್ಯಾಣ ಕರ್ನಾಟಕದ ಕಲ್ಯಾಣ ಮಾಡಿದ್ದೀರಾ? ಗೊತ್ತಿದೆ ನಮಗೆಲ್ಲ. ಬಿಡಿ, ಕೊನೆಯದಾಗಿ ರಾಜೀನಾಮೆ ಕೊಡದೆ ಹೋದರೆ, CBIಗೆ ಹಸ್ತಾಂತರ ಮಾಡದೆ ಹೋದರೆ BJPಯ ಹೋರಾಟ ಹೇಗಿರುತ್ತೆ? ರಾಜ್ಯಾದ್ಯಂತ ನಮ್ಮ ಹೋರಾಟ ಮುಂದುವರಿಯುತ್ತದೆ. ಇವತ್ತು ಒಂದು ಸಮಾವೇಶ ನಡೀತಾ ಇದೆ ನಮ್ಗೆ. ಆ ಸಮಾವೇಶ ಹೇಗಿರ್ತದೆ ಅಂತಂದರೆ, ಈ ಸರ್ಕಾರದ ವಿರುದ್ಧವಾಗಿ ಎಲ್ಲೆಲ್ಲಿ ಈ ರೀತಿ ಪ್ರಾಣತ್ಯಾಗಗಳಾಗಿದೆ ಎಲ್ಲವನ್ನೂ ಕೂಡಿನೇ ಮಾಡ್ತಿದ್ದೀವಿ. ಆದರೆ ಸಚಿನ್ ಪಾಂಚಾಳ ಅವರು ಒಂದು ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಒಬ್ಬರು, ಆ ಮನೆ ಭಾಳ ಇವತ್ತು ತೊಂದರೆಯಲ್ಲಿದೆ. ಒಂದು ಜೀವ ಹೋದಾಗ ಅದಕ್ಕೆ ನ್ಯಾಯ ಕೊಡಬೇಕಾದ್ದು ಸರ್ಕಾರದ ಕರ್ತವ್ಯ. ಆ ನ್ಯಾಯ ಕೊಡಲಿಲ್ಲ ಅಂದರೆ ಅವ್ರಿಗೆ ನ್ಯಾಯ ಕೊಡಿಸಬೇಕಾದ್ದು ವಿರೋಧ ಪಕ್ಷದ ಕರ್ತವ್ಯ. ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಆ ಧರ್ಮವನ್ನು ಅವರು ಮಾಡಬೇಕಾಗಿದೆ. ಏನು ಡೆತ್ ನೋಟ್ ಇದೆ, ಡೆತ್ ನೋಟಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಪ್ರಸ್ತಾಪ ಆಗಿದೆ. ಅವ್ರ ಗ್ಯಾಂಗು ಇದೆಲ್ಲ ಸೇರ್ಕೊಂಡು ಮಾಡಿರೋದು ಅಂತಾಗಿದೆ. ಆ ಗ್ಯಾಂಗ್ನವರೇ ನನ್ನನ್ನು ಕರ್ಕೊಂಡೋಗಿ ಮಂತ್ರಿಯವ್ರಿಗೆ ಪರಿಚಯ ಮಾಡಿ ನನಗೆ ಟೆಂಡರ್ ಕೊಡಿಸಿದ್ರು, ಅದಾದಮೇಲೆ ಯಾವುದೋ ಬಿಲ್ ಕೊಡಿಸಿದ್ರು, ಅದಕ್ಕೆ ಹಣ ತೊಗೊಂಡ್ರು, ಇದೆಲ್ಲ ಪ್ರಸ್ತಾಪ ಆಗಿದೆ. ಇದ್ರ ಜೊತೆಗೆ ಇವು ಏನೋ ಸುಪಾರಿ ಕೊಟ್ಟಿರೋದು 4 ಜನರದ್ದು ಅದರಲ್ಲೂ ಪ್ರಸ್ತಾಪ ಅವರೇ ಮಾಡಿದ್ದಾರೆ. ಆಮೇಲೆ ಹನಿ ಟ್ರ್ಯಾಪ್ ಕೇಸು ಕೂಡ ಅದರಲ್ಲೇ ಇದೆ. ಇವೆಲ್ಲ ಇರೋದರಿಂದ ಇದು CBI ಕೊಡದೇ ಇದ್ದರೆ ಇದು ಯಾವುದೇ ಸತ್ಯ ಹೊರಗಡೆ ಬರೋದಿಲ್ಲ. ಬರಬೇಕಂತಂತಂದರೆ ಈಗ ಮಂತ್ರಿಗಳಾಗಿ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಇಲ್ಲಿದ್ದಾರೆ. ಈ ಒಂದು ಸಮಯ ನೀವು ಅವ್ರನ್ನ ಹಾಗೆ ಉಳಿಸಿದರೆ ಈ ಸಾಕ್ಷಿಗಳ ನಾಶ ಆಗ್ತದೆ. ಆ ಕಾರಣದಿಂದಾಗಿ ಅವರ
ರಾಜೀನಾಮೆ ಪಡೀಬೇಕು, CBIಗೆ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ. ಇಡೀ ಸರ್ಕಾರ ಪ್ರಿಯಾಂಕ್ ಖರ್ಗೆ ಅವರ ಬೆನ್ನಿಗೆ ನಿಂತು ಯಾವುದೇ ಕಾರಣಕ್ಕೂ ರಾಜೀನಾಮೆ ತಗೊಳ್ಳೋದಿಲ್ಲ. ಮತ್ತು BJP ಅವಧಿಯಲ್ಲಿ ಎಷ್ಟು CBI ಕೊಟ್ಟಿದ್ದೀರಿ ಅನ್ನುವಂಥದ್ದು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಂಡತನಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ. ಈಗ ಒಂದು ಹೋರಾಟಕ್ಕೊಂದು ಬೆಲೆ ಇದೆ, ಒಂದು ಜೀವ ತ್ಯಾಗ ಆದಾಗ ಒಂದು ಬೆಲೆ ಇದೆ. ಅದಕ್ಕೆ ಉತ್ತರ ಕೊಡಬೇಕಾದ್ದು ಧರ್ಮ ಇದೆ ಸರ್ಕಾರದ್ದು. ಇಲ್ಲ ನಾವು ಮಾಡೋದೇ ಇಲ್ಲ ಅಂತಂದರೆ ಅಲ್ಲಿಗೆ ನೀವು ನಿಮ್ಮ ಇನ್ವಾಲ್ವ್ಮೆಂಟು ಇದೆ ಅಂತ ಬೇರೆ ಹೇಳ್ದಾಗಲೂ ನೀವು ನಾವು ಇಲ್ಲ ಅದನ್ನು ಹೇಳೋದೇ ನಾವು ಮಾಡೋದೇ ಹೀಗೆ ಅಂದರೆ ಇದು ಬಂಡತನ ಆಗುತ್ತೆ, ಇಲ್ಲೀಗಲ್ ಆಗುತ್ತೆ, ಆಂಟಿ ಕಾನ್ಸ್ಟಿಟ್ಯೂಷನಲ್ ಆಗುತ್ತೆ. ಅದರಿಂದಾಗಿ ಇದಕ್ಕೆ ನೀವು ಇನ್ನಷ್ಟು ಪುಷ್ಟಿ ಕೊಟ್ಟಂಗಾಗುತ್ತೆ. ನಾವು ಇಡೀ ರಾಜ್ಯಾದ್ಯಂತ ಹೋರಾಟ ನಾವು ಅನಿವಾರ್ಯ ಆಗುತ್ತೆ. ಇವತ್ತು ನಿಮ್ಮ ಮುತ್ತಿಗೆಗೆ ಅವರು ಕೌಂಟ್ರಾಗಿ ರೆಡ್ ಕಾರ್ಪೆಟ್ ಹಾಕಿ ಎಳ್ನೀರು, ಬಿಸ್ಲರಿ, ಜ್ಯೂಸು ಇದೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅವ್ರ ಮನೆ ಹತ್ರ. ಅಲ್ಲ, ಅವ್ರ ಮನೆ ಹತ್ರ ಬರ್ತಾರಲ್ಲ ಪಾಪ ದೂರದಿಂದ ಹಳ್ಳಿಗಳಿಂದ, ಅವರಿಗೆ ನೀರು ಕೊಟ್ಟು ಪುಣ್ಯ ಕಟ್ಕೊಳ್ಳೋಕೆ ಹೇಳಿ ಅವರಿಗೆ. ನಾವೇನು ಅವ್ರ ಮನೆಯಲ್ಲಿ ಸಂಬಂಧ ಬೆಳೆಸೋಕೆ ಹೋಗ್ತಾ ಇಲ್ಲ, ನಾವೇನು ಹೆಣ್ಣು ಕೇಳೋಕೆ ಹೋಗ್ತಾ ಇದ್ದೀವ ಅವ್ರ ಮನೆಯಲ್ಲಿ? ಇಲ್ಲ. ನಾವು ಹೋಗ್ತಾ ಇರೋದು ನೀವು ಮಾಡಿರೋ ಇದಕ್ಕೆ ಪಶ್ಚಾತ್ತಾಪ ಪಟ್ಟು ರಾಜೀನಾಮೆ ಕೊಟ್ಟಿ ಅಂತ ನಾವು ಹೋಗ್ತಾ ಇರೋದು. ನೀವು ಎಳ್ನೀರು, ರೆಡ್ ಕಾರ್ಪೆಟು ಎಲ್ಲ ಹಾಕಿದ್ರೆ ಏನು ಅರ್ಥ? ಅಲ್ಲಿಗೆ ನೀವು ಒಪ್ಕೊಂಡಿದ್ದೀರಿ ಅಂತಲೇ ಅರ್ಥ. ಅಲ್ಲ, ಕಲಬುರಗಿ ಬಿಸಿಲು ಬೆಂಗಳೂರಿನ ಜನರಿಗೆ ಸಹಿಸೋಕ್ಕಾಗೋದಿಲ್ಲ, ಹಾಗಾಗಿ ಕೂಲ್ ಆಗಿರಲಿ ಅನ್ನುವಂಥ ನಿಟ್ಟಿನಲ್ಲಿ. ಅರೇ, ಅವರೇ ಊರು ಬಿಟ್ಟು ಊರು ಬಂದು ಅಲ್ಲಿಲ್ವಾ? ಅವ್ರೇನು ಗುಲ್ಬರ್ಗದಲ್ಲ ಅವರ? ವಾರಕ್ಕೊಂದ್ಸಾರಿ ಪ್ರೆಸ್ ಕಾನ್ಫರೆನ್ಸ್ ಮಾಡೋಕ್ಕೆ ಬರೋದು ಅವರು. ನಾನು ಬಂದಂಗೆ ಮತ್ತು ನಾನು ಅಲ್ಲೇ ಇದ್ದೀರಾ, ಅವರು ಅಲ್ಲೇ ಇದ್ದಾರೆ, ನಾನು ಅವರೆಲ್ಲ ಒಂದೇ. ಪ್ರಿಯಾಂಕಾ ಖರ್ಗೆ ಅವರು ವಾರಕ್ಕೊಂದ್ಸರಿ ಟೂರ್ ಬರೋದು. ಅವರು ಇಲ್ಲೇನು ಬಂದು ಮಾಡ್ತಾರೆ, ಇಲ್ಲೇನು ಇದು ಹಾಕ್ಕೊಂಡು. ಅದರಿಂದಾಗಿ ಇವೆಲ್ಲ ಈ ನಾಟಕ ಬೇಕಾಗಿಲ್ಲ ನಮಗೆ ಪರಿಹಾರ ಬೇಕು. ಆ ಪರಿಹಾರಕ್ಕೆ ಏನು ಮಾಡ್ತೀರ ಮಾಡಿರಿ. ನಾನು ನೋಡಿದ್ದೇನೆ, ಜೊತೆಯಲ್ಲಿ 25-30 ವರ್ಷದಿಂದ ಇದ್ದು ನೋಡಿದ್ದೇನೆ. ಮನೆ ಮುಂದೆ ಬಂದು ನಿಂತ್ಕೊಂಡವ್ರನ್ನ ಮನೇಲಿ ಮಾತಾಡ್ಸೋರು ಇರಲ್ಲ, ಅವ್ರಿಗೆ ನೀರು ಕೊಡೋರಿಲ್ಲ. ನಮಗೆ ಎಳ್ನೀರು ಕೊಟ್ಟು ಏನು ಮಾಡ್ತೀರಿ? ನಾವೇನು ದೊಡ್ಡ ಲೀಡ್ರ್ ಅಂತ ನೀವು ಎಳ್ನೀರು ಕೊಡ್ತೀರಿ? ಪಾಪ ಬಂದು ಆ ಬಡವ್ರಿಗೇನು ಕೊಟ್ಟಿದ್ದೀರಿ ಅಂತೇಳಿ? ಯಾವ ಜನರಿಗೆ ಏನು ಮಾಡಿದ್ದೀರಿ? ಈ ಕಲ್ಯಾಣ ಕರ್ನಾಟಕದ ಕಲ್ಯಾಣ ಮಾಡಿದ್ದೀರಾ? ಗೊತ್ತಿದೆ ನಮಗೆಲ್ಲ. ಬಿಡಿ. ಕೊನೆಯದಾಗಿ ರಾಜೀನಾಮೆ ಕೊಡದೆ ಹೋದರೆ, CBIಗೆ ಹಸ್ತಾಂತರ ಮಾಡದೆ ಹೋದರೆ BJPಯ ಹೋರಾಟ ಹೇಗಿರುತ್ತೆ? ರಾಜ್ಯಾದ್ಯಂತ ನಮ್ಮ ಹೋರಾಟ ಮುಂದುವರಿಯುತ್ತದೆ. ಇದಿಷ್ಟು ಛಲವಾದಿ ನಾರಾಯಣಸ್ವಾಮಿ ಅವರ ಮಾತು. ಒಂದು ವೇಳೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡದೆ ಹೋದರೆ, ಪ್ರಕರಣ CBI ಕೊಡದೆ ಹೋದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಹೋರಾಟ ನಡೆಸೋದಾಗಿ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.